ಹೇ ಎವ್ರಿವನ್, ಯಾಕೋ ಮನೇಲಿ ಕೂತ್ಕೊಂಡು ಬೋರ್ ಆಗ್ತಾ ಇತ್ತು. ಮಳೆ ಬೇರೆ ಬರ್ತಾ ಇದೆ, ಏನಾದರೂ ಖಾರವಾಗಿ ತಿನ್ನಬೇಕು ಅನಿಸ್ತಾ ಇದೆ. ಅದಕ್ಕೋಸ್ಕರ ಈ ಸ್ಟ್ರೀಟ್ ಸ್ಟೈಲಲ್ಲಿ ಗೋಬಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಕಾಲಿಫ್ಲವರ್ ತೊಗೊಂಡು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ತುಂಬ ದೊಡ್ಡದಾಗಿ ಕಟ್ ಮಾಡ್ಕೋಬೇಡಿ, ಚೆನ್ನಾಗಾಗಲ್ಲ. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸ್ವಲ್ಪ ಖಾರದ ಪುಡಿ, ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿಯ ನೀರು ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪ ಚಿಮ್ಸ್ಕೊಂಡಿದ್ದೀನಿ ಅಷ್ಟೇ ಸಾಕು. ಇವಾಗ ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ತುಂಬ ಜಾಸ್ತಿ ಒಂದೇ ಸಲ ಹಾಕೋಕ್ಕೆ ಹೋಗಬೇಡಿ, ಕ್ರಿಸ್ಪಿಯಾಗಿ ಬರಲ್ಲ. ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಈ ರೀತಿ ಫ್ರೈ ಆದರೆ ಸಾಕು. ಸೊ ಇದನ್ನು ಇವಾಗ ಎತ್ತಿಟ್ಕೊಬಿಡೋಣ. ಇಲ್ಲಿ ಇವಾಗ 1 ಈರುಳ್ಳಿ, 1 ಕ್ಯಾಪ್ಸಿಕಮ್ಮು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ಪ್ರಿಂಗ್ ಆನಿಯನ್ದು ಈರುಳ್ಳಿ ಪಾರ್ಟ್ ಮಾತ್ರ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಶುಂಠಿ. ಇಲ್ಲಿ ಸ್ಪ್ರಿಂಗ್ ಆನಿಯನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಶೇಜ್ವಾನ್ ಸಾಸು, ಸೋಯಾ ಸಾಸು ಹಾಗೆ ಟೊಮೆಟೊ ಕೆಚಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ನಾವು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಆಮೇಲೆ ಸ್ಪ್ರಿಂಗ್ ಆನಿಯನ್ ಪಾರ್ಟು ಅದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಇವಾಗ ಶೇಜ್ವಾನ್ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಇದಿಲ್ಲ ಅಂದರೆ ನೀವು ಚಿಲ್ಲಿ ಸಾಸ್ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಟೇಸ್ಟ್ ಬರುತ್ತೆ. ಆಮೇಲೆ ಸೋಯಾ ಸಾಸ್ ಹಾಕ್ಕೊಳ್ತಿದ್ದೀನಿ. ಸೋಯಾ ಸಾಸ್ ಸ್ವಲ್ಪ 2.5 ಸ್ಪೂನಷ್ಟು ಹಾಕ್ಕೊಳ್ಳಿ. ಗೋಬಿ ಮಂಚೂರಿಗೆ ಸ್ವಲ್ಪ ಸೋಯಾ ಸಾಸ್ ಜಾಸ್ತಿನೇ ಬೇಕಾಗುತ್ತೆ. ಇಲ್ಲಿ ನಾನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ ಖಾರಕ್ಕೆ. ಆಮೇಲೆ ಟೊಮೆಟೊ ಕೆಚಪ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು 1-2 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಳಿಯಾಗಿದ್ದರೆ, ಖಾರ ಆಗಿದ್ರೇ ತುಂಬ ಟೇಸ್ಟು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ನಿಮಗೆ ಬೇಕಿದ್ದರೆ ಅಜಿನೋಮೋಟೊ MSG ಅಂತಾರಲ್ವ, ಅದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿಯ ಅಜಿನೋಮೋಟೊ ಆಗಿರ್ಬೋದು, ಟೇಸ್ಟಿಂಗ್ ಪೌಡರ್ ಏನು ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ. ಸ್ಟ್ರೀಟಲ್ಲಿ ಅಜಿನೋಮೋಟೊ ಯೂಸ್ ಮಾಡ್ತಾರೆ, ನಿಮ್ಗೆ ಬೇಕು ಅಂದರೆ ಹಾಕ್ಕೊಡ್ಬೋದು. ಸೊ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಇವಾಗ ನಾನು ಕಾರ್ನ್ಫ್ಲೋರ್ ನೀರು ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನಷ್ಟು ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಕ್ಕೊಳ್ಬೇಕು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ಚೆನ್ನಾಗಿ ಕುದಿಸಿ. ನಿಮಗೆ ಕ್ರಿಸ್ಪಿಯಾಗಿ ಗೋಬಿ ಮಂಚೂರಿ ಬೇಕಿದ್ದರೆ ನೀರು ಹಾಕೋಕ್ಕೆ ಹೋಗಬೇಡಿ. ಸ್ಮೂತಾಗಿ ಸಾಫ್ಟಾಗಿ ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗೆ ಸಾಫ್ಟಾಗಿರೋ ಗೋಬಿ ಮಂಚೂರಿನೇ ಇಷ್ಟ. ನಮ್ಮ ಮನೇಲಿ ಕೂಡ ಅದೇ ಇಷ್ಟಪಟ್ಟು ತಿಂತಾರೆ. ನಮಗೆ ಕ್ರಿಸ್ಪಿ ಗೋಬಿ ಮಂಚೂರಿ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊ ಟೇಸ್ಟಿಯಾದ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ಸಿದ್ಧವಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.